ಲಾರ್ಡ್. ಕರ್ತನ ನಾಮ ಮಾತ್ರ ಮಹಿಮೆ ಪಡಲಿ. ಅದೇ 91ನೇ ಕೀರ್ತನೆ ನಾವು ಓದ್ ನೋಡೋಣ. ಅವನು ನನಗೆ ಮೊರೆ ಇಡುವಾಗ ಸದುತ್ರವನ್ನು ದಯಪಾಲಿಸನು. ನಾವು ಆತನಲ್ಲಿ ಮೊರೆ ಹೊಕ್ಕುವಾಗ ಎಷ್ಟೋ ಬಾರಿ ನಾವು ಮನುಷ್ಯನ ಮೊರೆ ಹೊಕ್ಕಿ ಓಡ್ತೀರಿ ಅದೆಲ್ಲೂ ಸಹ ನಮಗೆ ಸಿಗೋದಿಲ್ಲ. ಒಂದಿನ ಬಂದ್ಬಿಟ್ಟು ನನ್ನ ಮಕ್ಕಳೆಲ್ಲ ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೆ ಒಂದು ಚಿಕ್ಕ ಹುಡುಗಿ ನಮ್ಮ ಮನೆಗೆ ಬರೋದು. ಆ ಮಗು ಬಂದ್ಬಿಟ್ಟು ನಮಗೆ ಪ್ರಾರ್ಥನೆ ಮಾಡೋಕ್ಕೆ ಅಂತ ಬಂದ್ಲು. ನಾನು ಹೇಳಿದೆ ಆ ಮಗುಗೆ, ನಿಮ್ಮ ಮಕ್ಕಳಿಗೆ ನಿನಗೆಲ್ಲ ಫೀಸ್ ಕೊಡಬೇಕು ಅಂತ ಏಸಪ್ಪನ ನಿಮ್ಮ ಪ್ರಾರ್ಥನೆ ಮಾಡೋದು. ಯಾಕಂದರೆ ಚಿಕ್ಕ ಮಕ್ಕಳು ಪ್ರಾರ್ಥನೆ ಕೇಳ್ತಾರಂತೇಳಿ ಆ ಹುಡುಗಿ ಜೊತೆಗೆ ನಾನು ಪ್ರೇಯರ್ ಮಾಡಿ ಆಕೆಗೂ ಪ್ರೇಯರ್ ಮಾಡಿಸಿದೆ. ಪ್ರೇಯರ್ ಮಾಡಲು ಆಮೇಲೆ ನಾನು ಹೇಳಿದೆ ನಮ್ಮ ಮಗು ಪ್ರೇಯರ್ ಮಾಡು ಅಂದಾಗ ಪ್ರಾರ್ಥನೆ ಮಾಡಿ ಮುಗಿಸ್ಬಿಟ್ಟು ಹೊಟ್ಟೋಯ್ತು ಮಗು. ಆದರೆ ಅವ್ರ ತಾಯಿ ಬಂದು ನನಗೆ ಸಾಕ್ಷಿ ಹೇಳಿದ್ರು, ಸಿಸ್ಟರ್ ಈ ಥರ ಮಕ್ಕಳದು ಫೀಸ್ ಎಲ್ಲ ಕಟ್ಬಿಟ್ಟೆ ನಾನು ಅಂತ. ಕಾಸು ಇಲ್ಲ ಕಷ್ಟಪಡ್ತಾಯಿದ್ರು. ಬಟ್ ದೇವ್ರು ಬಂದ್ಬಿಟ್ಟು ಫೀಸೆಲ್ಲ ಕಟ್ಟಿ ಮುಗಿಸ್ಬಿಟ್ಟೆ ಅಕ್ಕ ಅಂತ ಹೇಳಿದಾಗ ನನಗೆ ಹೌದಾ, ಆವಾಗ ನನ್ನ ಮಕ್ಳಿಗಿನ್ನೂ ನಾನು ಫೀಸೇ ಕಟ್ಟಿಲ್ವಲ್ಲ ಅಂತ ನಾನು ದೇವ್ರನ್ನ ಕೇಳಿದೆ. ಆ ಮಕ್ಳಿಗೆ ಮಾತ್ರ ನೀನು ಕೊಟ್ಟಿದ್ಯಲ್ಲಪ್ಪ, ನಾನು ಕೊಡಲ್ವ ಅಂದ ತಕ್ಷಣ ಮಾರನೇ ದಿನವೇ ಅನ್ಕೊಂತದೆ ನಮ್ಮ ಯಜಮಾನ್ರ ಕಾಸು ತಗೊಬಂದು ಫೀಸ್ ಕಟ್ಟಿ ನಾವು. ಇದು ಒಂದು ಅದ್ಭುತ. ಆವಾಗ ನಾವು ಯಾರನ್ನ ಮೊರೆ ಹೋಗ್ಬೇಕು, ಆತನಲ್ಲಿ ಮನಸ್ಸಲ್ಲಿ ನಾವು ಮೊರೆ ಹೋಗುವಾಗ ನಮಗೇನು ಸಿಗೋದಿಲ್ಲ ಭೂಮಿಯಲ್ಲಿ. ಖಂಡಿತವಾಗಿ ಮೊರೆ ಹೋಗಿದಾಗ ಇವ್ರು ಸಾಲನೇ ಕೊಡ್ತಾರೆ ಹೊತ್ತು ನಿಜವಾಗ್ಲೂ ಹಣ ಕೊಡೋದಿಲ್ಲ. ಆಮೇಲೆ ಹಣ ಸಿಗುತ್ತೆ, ಬಟ್ ಅದು ಸಾಲವಾಗಿ ಸಿಗುತ್ತೆ, ಇಲ್ಲ ಬಡ್ಡಿಗೆ ಸಿಗುತ್ತೆ ಅಲ್ವಾ. ಅದೇ ದೇವ್ರನ್ನ ನಾವು ನಂಬಿದಾಗ ನಮಗೆ ಉಚಿತವಾಗೂ ಸಿಗುತ್ತೆ. ನಮ್ಗೆ ಬೇಕಂತ ಅಗತ್ಯಗಳೇನೋ ದೇವರು ಕೊಡುವ ದೇವರಾಗಿದ್ದಾರೆ. ಬರೀ ಹಣ ಮಾತ್ರ ಅಲ್ಲ, ಎಲ್ಲ ರೀತಿ ಆರೋಗ್ಯ ಆಗಲಿ, ಊಟ ಆಗಲಿ, ಪ್ರತಿಯೊಂದು ವಿಷಯದಲ್ಲೂ ದೇವರೆಲ್ಲ ಮೊರೆ ಹೋಗುವಾಗ ಖಂಡಿತವಾಗಿ ದೇವರು ನಮಗೆ ಕೊಡುವ ದೇವರು ಆಗಿದ್ದಾರೆ. ಮೇನ್ ಆತನು ನನಗೆ ಅವನು ಅಂದರೆ ನಮ್ಗೆ ಹೇಳ್ತಾರೆ, ಅವನು ನನಗೆ ಮೊರೆ ಇಡುವಾಗ ಸದುತ್ರ ದಯಪಾಲಿಸುವೇನಂತ ದೇವ್ರು ಹೇಳ್ತಾರೆ. ಯಾರು ಮೊರೆ ಹೋಗ್ಬೇಕು? ನಾವು ಮನುಷ್ಯನಿಗಲ್ಲ, ದೇವ್ರಿಗೆ ನಾವು ಮೊರೆ ಹೋಗುವಾಗ ಎಂಥ ಒಂದು ಕಾರ್ಯ ಇದನ್ನು ದೇವರು ನಮಗೆ ನಡೆಸಿಕೊಡುವ ದೇವರಾಗಿದೆ. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದವನನ್ನು ತಪ್ಪಿಸಿ ಘನಪಡಿಸುವೇನು. ಇಕ್ಕಟ್ಟಾದಂಥ ಒಂದು ಸಮಯದಲ್ಲಿ ನಮ್ಮ ಜೊತೆಯಲ್ಲೇ ಇದು ನಮ್ಮನ್ನು ತಪ್ಪಿಸಿ ಘನಪಡಿಸುವ ದೇವರಾಗಿದ್ದಾರೆ. ಮತ್ತೊಂದು ಕಾರ್ಯ ದೇವ್ರ ವಾರ್ತೆಗಳು ಹೇಳ್ತದೆ, ದೀರ್ಘಾಯುಸ್ಸನ್ನು ಅನುಗ್ರಹಿಸುವೆನು ಅಂತ ಹೇಳ್ತಾರೆ. ಅವನನ್ನು ತೃಪ್ತಿಪಡಿಸುವ ಜೀವಕಾಲವೆಲ್ಲ ನಾವು ಸಂತೋಷವಾಗಿ ತೃಪ್ತಿ ಉಳ್ಳವರಾಗಿ ಮೃಷ್ಟಾನ್ನವನ್ನಾಗಲಿ, ಆಯುಷ್ ದಿನಗಳಾಗಲಿ, ಆರೋಗ್ಯದಲ್ಲಾಗಲಿ ಎಲ್ಲದರಲ್ಲೂ ನಮಗೆ ದೇವರು ಎಂಥ ರೀತಿ ಹೇಳ್ತಾರೆ, ದೀರ್ಘಾಯುಷನ್ನು ಕೊಟ್ಟು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸೋನು ನಾವೆಲ್ಲ ಅನುಭವಿಸುವಂತೆ ದೇವರು ನಮಗೆ ಮಾಡ್ತೀವಿ ಅಂತ ಹೇಳ್ತಾರೆ. ನನ್ನ ವಿಶೇಷವಾದ ರಕ್ಷಣೆ ತೋರಿಸುವೆನು. ಆತನ ಸ್ಪೆಷಲ್ ರಕ್ಷಣೆ. ಇವಾಗ ಒಂದು ವಿಶೇಷವಾದ ರಕ್ಷಣೆ ಅಂದರೆ ಇವಾಗ ನೋಡಿ, ಒಂದು ಮಿನಿಸ್ಟ್ರ್ ಬರ್ತಾರೋ, ಒಂದು MLA ಬರ್ತಾರೋ ಅಂದರೆ ಅವ್ರ ಪ್ರೊಟೆಕ್ಷನ್ಗೆ ಅವರಿಂದ ಎಷ್ಟು ಜನ ಇರ್ತಾರಲ್ಲ, ಅದೇ ರೀತಿ ನಮ್ಗೆ ವಿಶೇಷವಾದ ರಕ್ಷಣೆ. ನಮ್ಗೆ ಯಾವ ಜನನೂ ಬೇಡ, ಬಟ್ ಆತ ನಮ್ಮನ್ನು ತನ್ನ ದೂತನಿಟ್ಟು ನಮ್ಮನ್ನು